ಕನ್ನಡ ನಮ್ಮ ವಿಷ್ಣುಪ್ರಿಯ ಸಿನಿಮಾದಲ್ಲಿ ಪ್ರಿಯಾ ವಾರಿಯರ್ ಅವರು ನಟಿಸಿದ್ದಾರೆ. ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ಹೇಗಿದೆ ಸರ್? ಹೇಗೆ ಅಂದ್ರೆ ಆಫ್ ಸ್ಕ್ರೀನ್ ಹೇಗೆ ತಯಾರಿ ಮಾಡ್ಕೊತಾ ಇದ್ರಿ? ಮೊದಲೇದು ಒಂದು ಅವ್ರಿಗೆ ಚಾಲೆಂಜ್ ಆಗೋದಂದ್ರೆ ಭಾಷೆ ಅಂತ ಬಂದಾಗ ಅಥವಾ ಆಕ್ಟಿಂಗ್ ಅಂತ ಬಂದಾಗ ನಿಮ್ಮಿಬ್ರು ಆಫ್ ಸ್ಕ್ರೀನ್ ಹೇಗೆ ಒಂದು ಕಾಂಬಿನೇಷನ್ ಅಂದ್ರೆ ಒಂದು ಬಾಂಡಿಂಗ್ ಇರ್ಬೋದು. ಯಾಕಂದ್ರೆ ಆನ್ ಸ್ಕ್ರೀನ್ ಒಂದು ಯಾವುದೇ ಸೀನ್ ಚೆನ್ನಾಗಿ ಕಾಣಬೇಕು ಅಂದ್ರೆ ಆಫ್ ಸ್ಕ್ರೀನ್ ಕೂಡ ಅಷ್ಟೇ ತಯಾರಿ ಬೇಕಾಗಿರುತ್ತೆ. ಸೊ ಅದು ಹೇಗಿತ್ತು ಅಂತ? ಆಫ್ ಸ್ಕ್ರೀನ್ ಮೇಡಮ್, ನೀವು ಕಟ್ಟಾದ್ಮೇಲೆ ನಾನು ಮಾತೇ ಆಡಲ್ಲ. ನಾನು ಆರಾಮ್ ಒಂದು ಕಡೆ ಸಪ್ರೇಟಾಗಿ ಒಂದು ಕಡೆ ಚೇರ್ ಹಾಕೋತೀನಿ, ಒಬ್ಬನೇ ಊಟ ಮಾಡ್ತೀನಿ. ಇವತ್ತಿಗೆ ಹಂಗೆ ಸೆಟ್ಟಲ್ಲಿ ಯಾವಾಗೂ. ಬಟ್ ಬಾಂಡಿಂಗ್ ಅಂತ ಹೇಳಿದ್ರೆ ಡೈಲಾಗ್ ಕಲ್ತ್ಕೊಂಡು ಬಂದಾಗ ಕನ್ನಡ ಒಂಚೂರು ಡೈರೆಕ್ಟ್ರಿಗೂ ಅಷ್ಟು ಮಾತಾಡೋಕ್ಕೆ ಗೊತ್ತಿಲ್ಲದ್ರಿಂದ ಅರ್ಥ ಆಗೋದು. ಬಟ್ ಮಾತಾಡೋಕ್ಕೆ ಗೊತ್ತಿಲ್ಲದ್ರಿಂದ ನಾನು ನಮ್ಮ ಕೋ ಡೈರೆಕ್ಟ್ರ್ ಕಾಶಿ ಅವ್ರು ಕೂತ್ಕೊಂಡು ಡೈಲಾಗ್ಸ್ ಹೇಳಿ ಹಿಂಗೆ ಹೇಳಿ ಅಂತ ಡೈರೆಕ್ಟ್ರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ವೇರಿಯೇಷನ್ಸ್ ಮಾತ್ರ ನಾವು ವರ್ಕ್ ಮಾಡಿ ಡಿಸೈಡ್ ಮಾಡ್ತಾರೆ. ಅದು ಬಿಟ್ಟರೆ ಸೆಟ್ಟಿಗೆ ಬಂದಾಗ ಆರಾಮಾಗಿ ಜೋಕ್ಸ್ ಮಾಡ್ಕೊಂಡು ಇದ್ದಾಗ ಸೆಟ್ಟಲ್ಲಿದ್ದಾಗ ಮಾತಾಡ್ತಾರೆ. ಬಟ್ ತುಂಬ ಥಿಂಗ್ಸ್ ಇಲ್ಲಿ ಏನು ಅಂತ ಹೇಳಿದ್ರೆ ಹೀರೋ ಅಂತ ಕೆಮಿಸ್ಟ್ರಿಗಿಂತ ಅವ್ನು ಇನ್ನೋಸೆನ್ಸೇ ಜಾಸ್ತಿ. ಸೊ ಮಾತೇ ಕಡಿಮೆ ಅವಳ ಹತ್ರ, ಅವನು ಇನ್ನೋಸೆನ್ಸೇ ಜಾಸ್ತಿ ಒಂದು. ಸೊ ಆ ಇನ್ನೋಸೆನ್ಸು ಐ ಥಿಂಕ್ ಜನರಲಾಗಿ ನಾನು ಶೂಟ್ ಮುಗ್ದ ನಾನು ಮಾತಾಡೋದಿಲ್ಲ. ಸೊ ಅದು ಐ ಥಿಂಕ್ ದಟ್ ವಾಸ್ ಅ ಗುಡ್ ಥಿಂಗ್. ಸಿಕ್ಕಿದಾಗ ಏನು ಮಾತಾಡ್ತೀವಿ ಅಷ್ಟೇ. ಇಲ್ಲಿ ಭಾಷೆ ಬರದೇ ಇದ್ರು ನಮಗೆ ಏನ್ ಟ್ರೈಲರ್ ಅಲ್ಲಿ ನೋಡ್ತೀವಿ, ನಿಮ್ಮ ಅಭಿನಯ ಎಷ್ಟು ಇಲ್ಲಿ ಹೈಲೈಟ್ ಆಗುತ್ತೋ ಅವ್ರು ಕೂಡ ಇನ್ನೋಸೆನ್ಸ್ ಅಂದ್ರೆ ಅವರು ಕೂಡ ಒಂದು ಲುಕ್ಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು ಹೈಲೈಟ್ ಆಗಿದೆ. ಬಟ್ ನೀವಲ್ಲಿ ನೋಡಿದಾಗ ಸರ್ ಭಾಷೆ ಬರ್ದೇನೆ ಆಕ್ಟಿಂಗ್ ಅಲ್ಲೇ ಒಂದು ಎಕ್ಸ್ಪ್ರೆಷನ್ ಅಲ್ಲೇ ತೋರಿಸ್ಬೇಕಾಗುತ್ತೆ. ಆ ಡೆಡಿಕೇಶನ್ ಲೆವೆಲ್ ನೋಡಿದಾಗ ಏನ್ ಅನ್ಸುತ್ತೆ? ನಂದ ಅವ್ರದ್ದು ಯಾರ್ದು? ಓಕೆ, ಅದ್ರ ಬಗ್ಗೆ ಹೇಳಕ್ಕೆ ಹೋದರೆ ಐ ಥಿಂಕ್ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ದೇ ಡಿಡ್ ಎ ಗ್ರೇಟ್ ಜಾಬ್ ಇನ್ ಕ್ಯಾಪ್ಚರಿಂಗ್ ಅಸ್. ಯಾಕಂದರೆ ಪ್ರತಿ ಸತಿ ಆ್ಯಕ್ಟರ್ ಆ್ಯಕ್ಟ್ ಮಾಡೋದಲ್ಲ, ಅವ್ರು ಕರೆಕ್ಟಾಗಿ ಫ್ರೇಮಿಂಗ್ ಇಟ್ಟಿದಾರ, ಕರೆಕ್ಟಾಗಿ ಶಾರ್ಟ್ಸ್ ಇಟ್ಟಿದಾರ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಗೋಪಿ ಸುಂದರ್ ಅವರು ಅದ್ಭುತವಾದ ಮ್ಯೂಸಿಕ್ನ ಕೊಟ್ಟು ಆ ಎಮೋಷನ್ನ ಎನ್ಹ್ಯಾನ್ಸ್ ಮಾಡ್ತಾರೆ. ಆ್ಯಕ್ಟಿಂಗ್ ಅಂತ ಬಂದಾಗ ತುಂಬ ಕಡೆ ಅಳದಿರುತ್ತೆ ಸಿನಿಮಾದಲ್ಲಿ. ಸೊ ನಾನೇನು ಮಾಡ್ತೀನಿ, ಇವಾಗ ಮಾತಾಡಲ್ಲ, ಸೈಲೆಂಟಾಗಿರ್ಬಿಡ್ತೀನಿ, ಇಯರ್ಫೋನ್ಸ್ ಹಾಕೋ ಮ್ಯೂಸಿಕ್ ಕೇಳ್ತೀನಿ. ಅವಾಗ ಡೈರೆಕ್ಟ್ರು ಬಿಟ್ಟರೆ ನಾನು ಯಾರು ಮಾತಾಡೋಂಗಿಲ್ಲ. ಸೊ ಡೈರೆಕ್ಟ್ರ್ ಒಬ್ಬರು ಬರ್ತಾರೆ, ಅವ್ರು ಬಂದು ಅವ್ರೇನೋ ಹೇಳ್ತಾರೆ. ಸೊ ನಾನು ಡೈರೆಕ್ಟ್ರನ್ನ ಕಣ್ಣಿಟ್ಟು ನೋಡಲ್ಲ. ಅವಾಗ ನಾನು ತುಂಬ ಇಂಟ್ರೆನ್ಸ್ ಏನಿದಾಗ ನನ್ನ ಮೂಡಲ್ಲಿ ಇರ್ತೀನಿ. ಸೊ ತಲೆ ಬಗ್ಸಿರ್ತೀನಿ, ಹಿಂಗಿರ್ತೀನಿ, ರೆಡಿ ಕ್ಯಾಮ್ರಾ ಹೋಗೋ ಅಂತಾರೆ, ಹಿಂಗಿರ್ತೀನಿ, ರೆಡಿ ಅಂದಾಗ ಹಿಂಗೆ ಅಂತೀನಿ. ನನ್ನ ಕ್ಯಾಮ್ರಾ ನೋಡಿ ಇಲ್ಲ ಆರ್ಟಿಸ್ಟ್ ನೋಡಿ ಮಾತಾಡ್ತೀನಿ. ಡೈರೆಕ್ಟ್ರನ್ನು ಕಣ್ಣಿಟ್ಟು ನೋಡಲ್ಲ ಇಂಟೆನ್ಸ್ ಏನಿದ್ದಾಗ. ನಿನ್ನ ಕೆಲವು ಕಡೆ ಸಖತ್, ಕೆಲವು ಕಡೆ ಇಂಟೆನ್ಸ್ ಇರುತ್ತೆ, ಹೊಡೆಯೋದು ಬಡಿಯೋದೆಲ್ಲ ಇರುತ್ತೆ. ಆ ಹೊಡಿಯೋನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಸೀಕ್ವೆನ್ಸ್ ಅಲ್ಲಿ ಹೊಡಿಯೋ ನೋವು ಇರೋದು, ಅದು ತುಂಬ ಒಂದೇನೋ ಆಗಿರುತ್ತೆ ಇನ್ಸಿಡೆಂಟಲ್ಲಿ. ಆ ನೋವು ನನಗೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಟು ಫೀಲ್ ದಟ್ ಪೇನ್. ಸೊ ನಾನೇನು ಮಾಡ್ತಾಯಿದ್ದೆ, ಕ್ಯಾರನ್ ಒಳಗಡೆ ಹೋಗ್ಬಿಟ್ಟು ಆ ನೋವು ಏನು ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ನಾನೇ ಹೊಡ್ಕೊತಾ ಇದ್ದೆ. ಅಸ್ವೇರ್ ಟು ಗಾಡ್, ನನಗೆ ನಾನೇ ಹೊಡ್ಕೊಂಡು ಆ ನೋವು ಹೆಂಗೆ ಫೀಲ್ ಆಗುತ್ತೆ ಅದನ್ನು ಮಿರಲ್ಲಿ ನೋಡಿಕೊಂಡು ಅದನ್ನು ನನ್ನ ಫೋನಲ್ಲಿ ಯಾರು ಎಲ್ಲ ನೀಚೆ ಕಳಿಸಿ ನನ್ನ ಫೋನ್ ಇಟ್ಟು ನನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು ನಾನೇ ಹೊಡ್ಕೊಂಡಾಗ ಏನೊಂದು ಪೇಯ್ನ್ ಆಗುತ್ತೋ ಆ ಪೇಯ್ನ ರೆಕಾರ್ಡ್ ಮಾಡಿ ಅದನ್ನು ಮತ್ತೆ 3 ಸತಿ ಪ್ಲೇಬ್ಯಾಕ್ ನೋಡಿ ಆ ಎಮೋಷನ್ ಆ್ಯಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಆ ನೋವೇ ಗೊತ್ತಿಲ್ಲ ಅಂತ ಹೆಂಗೆ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ? ಎಮೋಷನ್ ಗೊತ್ತಿರಬೇಕು, ಯಾವುದೇ ಎಮೋಷನ್ ಆ್ಯಕ್ಟ್ ಮಾಡೋಕ್ಕೆ. ಐ ಪರ್ಸ್ನಲಿ ಬಿಲೀವ್. ಎಸ್ ಸರ್. ಮತ್ತೊಂದು ಇವಾಗ ಯೂಶಲಿ ಒಂದು ಕನ್ನಡ ಸಿನಿಮಾ ಬರ್ತಿದೆ ಅಂದ್ರೆ ಕನ್ನಡ ಡೈರೆಕ್ಟರ್, ಕನ್ನಡ ಹೀರೋಯಿನ್ ಇರೋದು ಕಾಮನ್. ಇಲ್ಲಿ ಯಾಕೆ ಮಲಯಾಳಂ ಡೈರೆಕ್ಟರ್ ಇದ್ದಾರೆ, ಮಲಯಾಳಂ ಹೀರೋಯಿನ್ ಇದ್ದಾರೆ, ಸೊ ಯಾಕೆ ಇವರ ಆಯ್ಕೆ ಆಯಿತು, ಹೇಗೆ ಆಯ್ಕೆ ಆಯಿತು ಅಂತ? ಡೈರೆಕ್ಟರು ಹಾಗೆ ಈ ಕತೆ ಒಂದು ಬಂದಾಗ ಈ ಕತೆ ಲೆಟ್ರ್ ಹಾಕಿ, ಆ್ಯಕ್ಚುಲಿ ಮಂಜು ಸರು ಇದು ಹೇಳಿದ ಪ್ರಕಾರ ಪಡ್ಡೆಹುಲಿ ಆದಮೇಲೆ ಲೆಟ್ರ್ ಹಾಕಿ ಒಂದು ಪಾಯಿಂಟ್ ಆಫ್ ಟೈಮ್ ಆದಮೇಲೆ ತುಂಬ ಕತೆಗಳು ಬಂದಾಗ ಈ ಕತೆ ಸೂಕ್ತ ಅಂತ ರೆಡಿ ಮಾಡಿ ರವಿ ಶ್ರೀವಾತ್ಸ ಅವರು ಡೈಲಾಗ್ಸ್ ಎಲ್ಲ ಬರೋದು. ದೇ ವಾಂಟೆಡ್ ಸಮ್ವನ್ ಟು ಶೂಟ್ ವೆರಿ ವೆಲ್. ಆ್ಯಂಡ್ ವಿ ಕೆ ಪ್ರಕಾಶ್ ಅವರು ನಮ್ಮ ತಂದೆ ಹಳೆಯ ಸ್ನೇಹಿತರು ಕೂಡ. ಸೊ ಸಡನ್ನಾಗಿ ವಿ ಕೆ ಪ್ರಕಾಶ್ ಅವರು ಏನೋ ಅಲ್ಲಿ ಸುತ್ತಮುತ್ತ ಅದೇ ಟೈಮಿಗೆ ಬಂದು ರೀಸೆಂಟಾಗಿ ಮೀಟ್ ಮಾಡೋಂತೆ. ಅವಾಗ ಪ್ರಕಾಶ್ ಅವ್ರು ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಬಟ್ ಪ್ರಕಾಶ್ ಅವ್ರು ನರೇಟ್ ಮಾಡಿದಾಗ ಹಿ ಸೆಡ್ ವೆರಿ ಗುಡ್ ಸ್ಟೋರಿ, ಐ ವಿಲ್ ಡೂ ಇಟ್ ಇನ್ ವೆರಿ ವೆಲ್ ಅಂತ. ಈಸ್ ಎ ವೆರಿ ಗುಡ್ ಡೈರೆಕ್ಟರ್ ವಿತ್ ಇಸ್ ಶಾರ್ಟ್ಸ್ ಆ್ಯಂಡ್ ಆಲ್. ಈಸ್ ಆ್ಯಡ್ ಮೇಕರ್ ಆಲ್ಸೋ ಬಿಫೋರ್ ಅವರು. ಸೊ ಅದಕ್ಕೆ ಟೀಮಲ್ಲಿ ಡಿಸ್ಕಸ್ ಮಾಡಿದಾಗ ಅದರಿಂದ 4-5 ಜನ ಬೇರೆ ಡೈರೆಕ್ಟರ್ಸ್ ಇದ್ರು ನಮ್ಮ ಜೊತೆಗೆ ಅವಾಗ. ಸೊ ಅವರು ಬರೀ ಬ್ಯಾಕ್ ಆ್ಯಂಡ್ ಸ್ಟೋರಿಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರು ಹೇಳಿದ್ರು ಇಲ್ಲ ವಿ ಕೆ ಪಿ ಅವರು ಹ್ಯಾಂಡಲ್ ಮಾಡಲಿ ಅದನ್ನು, ಡೈರೆಕ್ಷನ್ ಶೂಟ್ ಮಾಡೋ ಪ್ರೋಸೆಸ್ನ. ಕತೆ ರೆಡಿಯಾಗಿದೆ, ಕತೆನ ಅವ್ರು ಶೂಟ್ ಮಾಡಲಿ, ಕತೆ ನಾವು ಮಾಡಿದ್ವಿ ಬಟ್ ಅವ್ರು ಶೂಟ್ ಮಾಡಿ ಪ್ರೋಸೆಸ್ನ ಮಾಡಲಿ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ವಿ ಕೆ ಪ್ರಕಾಶ್ ಅವ್ರು ಬಂದಿದ್ದು. ಬಟ್ ಮಲಯಾಳಂ ಮತ್ತು ಏನು ಕೇಳಿದ್ರಿ ನಾವು, ಕನ್ನಡದ 2 ಹೀರೋಯಿನ್ಗೂ ಫಸ್ಟು ಮುಂಚೆ ಕೇಳಿದ್ರಿ. ಸೊ ಅವರೇನು ಕತೆ ಒಪ್ಪಲಿಲ್ಲ. ಸೊ ಅದಾದಾಗ ಪ್ರಿಯವರು ಕೇಳಿದಾಗ ಅವರು ಓಕೆ ಅಂತ ಹೇಳಿದ್ರು. ಸೊ ದಟ್ಸ್ ಹೌ ಇಟ್ ಆಲ್ ಹ್ಯಾಪೆಂಡ್. ಸರ್ ಅವರ ಪ್ರಿಯ ಪಾತ್ರಕ್ಕೆ ಅವ್ರು ಎಷ್ಟು ಮಟ್ಟಿಗೆ ನ್ಯಾಯ ಸಲ್ಲಿಸಿದ್ದಾರೆ ಅಂತ ಅನಿಸುತ್ತೆ? ಹೇಗೆ ಅನಿಸ್ತು? ಬೇರೆ ಭಾಷೆ, ನಮ್ಮ ಕನ್ನಡದ ನಟಿ ಕನ್ನಡನ ಮಾತಾಡಿ ಅಥವಾ ಅದನ್ನ ಜೀವ ತುಂಬೋದೇ ಬೇರೆ. ಬೇರೆಯವ್ರು ಬಂದಾಗ ಅವ್ರು ನಟನೆ ಮಾಡಲ್ಲ ಅಂತಾರ, ಮಾಡ್ತಾರೆ, ಬಟ್ ಜನಕ್ಕೆ ಕನೆಕ್ಟ್ ಆಗ್ಬೇಕಾಗುತ್ತೆ. ಆ ವಿಚಾರಕ್ಕೆ ಬಂದಾಗ ಇವರ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಡೆಡಿಕೇಶನ್ ಆಗಿರ್ಬೋದು, ನಿಮಗೆ ಹೇಗೆ ಅನಿಸ್ತು? ಇಲ್ಲ, ಪರ್ಫಾರ್ಮೆನ್ಸ್ ಪಕ್ಕ ಅವ್ರು ಪ್ರಿಯಾ ಅಂತ ಏನು ಕ್ಯಾರೆಕ್ಟರ್ ಇದೆ ನಿಜವಾಗ್ಲೂ ಆ ಕ್ಯಾರೆಕ್ಟರ್ಗೆ 100% ಜೀವ ತುಂಬಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರೆಡಿಟ್ಸ್ ನಮ್ಮ ಡೈರೆಕ್ಟ್ರಿಗೆ. ಯಾಕಂದರೆ ಇವಾಗ ನಾವು ಒಂದು ಕನ್ನಡ ಸಿನಿಮಾ KGF ಅಂತ ಮಾಡಿದ್ರು,
ನಾವು ಬೇರೆ ಬೇರೆ ಭಾಷೆಯಿಂದ ಬೇರೆ ಬೇರೆ ಆರ್ಟಿಸ್ಟ್ನ ಕರ್ಕೊಂಡ್ಬರ್ತೀವಿ, ಬಟ್ ಎಲ್ಲೂ ನಮ್ಗೆ ಅನ್ಸಲ್ಲ ಇವರು ಜೀವ ತುಂಬಿದಾರ ತುಂಬಿಲ್ಲ ಅಂತ. ಇಟ್ ಡಿಪೆಂಡ್ಸ್ ಆನ್ ಡೈರೆಕ್ಟರ್ ಒಬ್ಬ ಆರ್ಟಿಸ್ಟ್ನ ಹೇಗೆ ರೆಡಿ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದ್ರಲ್ಲಿ ವಿ ಕೆ ಪ್ರಕಾಶ್ ಅವರು ಪ್ರಿಯಾ ವಾರಿಯರ್ನ 100% ಸೂಕ್ತ ಇರುವಂಥ ಮಾಡಿದ್ದಾರೆ ಅಂತ ನಾನು ನಂಬ್ತೀನಿ. ನಮ್ಗೆ ಏನ್ ವಿಷ್ಣು ಪ್ರಿಯ ಟ್ರೈಲರ್ ನೋಡ್ತೀವಿ, ನಮ್ಗೆ ಎಲ್ಲೋ ಒಂದ್ ಕಡೆ ನಮ್ಮನ್ನ ಎಮೋಷನಲ್ ಆಗಿ ಮಾಡ್ತೀರಾ ನೀವಿಬ್ರು ಎರಡು ಜೋಡಿ ಇಬ್ರು ಕೂಡ. ಸೊ ಜನಕ್ಕೆ ಈ ಸಿನಿಮಾ ಬಗ್ಗೆ ಒಂದು ಹೈಲೈಟ್ಸ್ ಹೇಳೋದಾದ್ರೆ ಸರ್, ನೀವು ಸಿನಿಮಾಗ್ ಬನ್ನಿ ನಿಮ್ಗೆ ಇಂಥದ್ದೆಲ್ಲ ಎಲಿಮೆಂಟ್ಸ್ ಸಿಗುತ್ತೆ ಅಂತ ಹೇಳೋದಾದ್ರೆ ಆಡಿಯನ್ಸಿಗೆ ಏನ್ ಹೇಳ್ತೀರಿ? ನಾನು ಸಿಂಪಲ್ ಆಗಿ ಹೇಳೋದು ನಾವು ಹೊಸದು ಕ್ರಿಯೇಟ್ ಮಾಡಿದ್ದೀವಿ ಅದು ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳೋಕ್ಕಿಂತ ಸಿನಿಮಾ ಅನ್ನೋದು ಇಟ್ ಈಸ್ ಎಂಟರ್ಟೈನ್ಮೆಂಟ್. ನೀವು 2 ಅವರ್ ಬಂದರೆ ಒಂದು ಲೋಕ ಕರ್ಕೊಂಡು ಹೋಗ್ಬೇಕು, ಇಲ್ಲ ನಗಿಸ್ಬೇಕು, ಇಲ್ಲ ಅಳಿಸ್ಬೇಕು, ಏನೋ ಮಾಡಬೇಕು. ನಿಮ್ಮನ್ನ ಅಳಿಸ್ತೀವಿ, ನಿಮ್ಮನ್ನ ತುಂಬ ಪ್ರೀತಿಯಿಂದ ಫೀಲ್ ಆಗೋ ಥರ ಒಂದು ರೊಮ್ಯಾಂಟಿಕ್ ಆಗಿ ಒಂದು ಜರ್ನಿ ಕರ್ಕೊಂಡು ಹೋಗ್ತೀವಿ. ಒಂದು ರೋಲರ್ ಕೋಸ್ಟರ್ ಆಫ್ ಎಮೋಷನ್ಸ್ ಅಂತ ಇರುತ್ತೆ ಅಂತ ಹೇಳ್ತೀನಿ. ಸೊ ಇಟ್ ಈಸ್ ಎಂಟರ್ಟೈನ್ಮೆಂಟ್. ಸೊ ಸಿನಿಮಾ ಹೋದಾಗ ಎಂಟರ್ಟೈನ್ಮೆಂಟ್ ಏನು ಒಂದು ಫೀಲ್ ಆಗಬೇಕು, ಆ ಫೀಲ್ ಅಂತೂ ಖಂಡಿತ ಆಗುತ್ತೆ ಅಂತ ಹೇಳ್ತೀನಿ. ಒಂದು ಟ್ರೂ ಲವ್ ಬಗ್ಗೆ ಒಂದು ಸಿನಿಮಾ ಅಂತ ಹೇಳೋಕ್ಕಿಂತ ಟ್ರೂ ಲವ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ, ಹಾಗಾದ್ರೆ ನಿಮ್ಗೆ ಅನಿಸುತ್ತೆ ನಿಜವಾಗ್ಲೂ ಇದೇ ಅಲ್ಲ ಜೀವನ, ಇದಕ್ಕೆ ನಾವು ಬದುಕಿರೋದು. ಒಬ್ರಿಗೊಬ್ರು ನಾವು ಇಷ್ಟು ಪ್ರೀತಿಯಿಂದ ಇದ್ದೀವಿ, ಒಬ್ರಿಗೊಬ್ರು ಒಂದಿಷ್ಟು ಇಷ್ಟಪಟ್ಟರೆ ತಾನೇ ಜೀವನ. ದಟ್ ಈಸ್ ವಾಟ್ ಈಸ್ ಲವ್ ಆ್ಯಂಡ್ ಲೈಫ್ ಅಲ್ವಾ. ಸೊ ಐ ಬಿಲೀವ್ ದಟ್ ಲೈಕ್ ನಿಜವಾಗ್ಲೂ ಪ್ರೀತಿಸಲಿ ಒಬ್ಬರು ವ್ಯಕ್ತಿ ನಾವು ಯಾರೋ ಜೀವನದಲ್ಲಿ ಅಂದರೆ ಜೀವನ ಮನುಷ್ಯ ಇದ್ದು ಭೂಮಿ ಮೇಲೆ ಉಪಯೋಗನೇ ಇಲ್ಲ ನನ್ನ ಪ್ರಕಾರ. ವಾಟ್ ಈಸ್ ಮೋರ್ ಬಿಗರ್ ದೆನ್ ಲವ್? ದಟ್ ಈಸ್ ವಾಟ್ ಐ ಬಿಲೀವ್. ಪ್ರೀತಿ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇವಾಗ ಶ್ರೇಯಸ್ ರಿಯಲ್ ಲೈಫ್ ಲವ್ ಆಗಿದ್ಯಾ? ಲವ್ ಎಲ್ಲ ಆಯಿತು ಹೋಯ್ತು, ಆಗಿದೆ ಹೋಗಿದೆ ಅಷ್ಟೇ. ಎಲ್ಲರಿಗೂ ಆದಂಗೆ ನಮಗೂ ಆಗಿದೆ ಹೋಗಿದೆ. ನಥಿಂಗ್ ಸ್ಪೆಷಲ್ ಆನ್ ದಟ್. ಎಸ್, ವಿಷ್ಣು ಪ್ರಿಯ ಸಿನಿಮಾದಲ್ಲಿ ಇವರು ಪ್ರಿಯಾ ಅವರು ಸುಮ್ಮನೆ ಸುಮ್ಮನೆ ಅನ್ನೋ ಒಂದು ಹಾಡನ್ನ ಹಾಡಿದ್ದಾರೆ. ಸೊ ಅದು ಆಲ್ರೆಡಿ ಅದು ರಿಲೀಸ್ ಆಗಿದೆ, ಒಳ್ಳೆ ರೀಚ್ ಕೂಡ ಆಗಿದೆ. ಸೊ ಇದ್ರ ಬಗ್ಗೆ ಸರ್, ಯಾಕಂದ್ರೆ ನಮ್ಮ ಕನ್ನಡ ಗೊತ್ತಿಲ್ದಿರೋರು ಅದನ್ನ ಕಲಿತು ಒಂದು ಲಿರಿಕ್ಸ್ ನೆಲ್ಲ ಅವ್ರು ಹೇಳ್ಬಿಟ್ಟು ಅದು ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಇದಕ್ಕೆ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾಗೇಂದ್ರ ಪ್ರಸಾದ್ ಅವರು ಕೇರಳಾಗ ಹೋಗಿ ಅವರು ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವರು, ಕೆ ಮಂಜು ಸರ್ ಹಾಗೂ ಕಾಶಿಯಿಂದ ಕೋ ಡೈರೆಕ್ಟ್ರ್ ಇವರೆಲ್ಲ ಹೋಗಿ ಅಲ್ಲಿ ಹಾಡು ಕಂಪೋಸಿಂಗ್ ಮಾಡಿಸಿ ಪ್ರಿಯಾ ವಾರಿಯರ್ನನ್ನು ಅಲ್ಲೇ ಕರೆಸಿ ಅವ್ರ ಕೈಲಿ ಹಾಡಿಸಿದ್ರು. ನಾನು ಕೇಳಿದೆ, ಏನಪ್ಪ ಕಾಸ್ಗೆ ಉಳ್ಸೋಕ್ಕೆ ಹಾಡಿಸ್ಬಿಡಿ ಹೀರೋಯಿನ್ ಕೈಲಿ ಅಂತ ಕೇಳಿದೆ. ಇಲ್ಲ, ವಾಯ್ಸು ತುಂಬ ಸೂಕ್ತ ಅನ್ನಿಸ್ತು, ಅದಕ್ಕೆ ಹಾಡಿಸಿದ್ರಿ. ಆ್ಯಂಡ್ ಇಟ್ಸ್ ಎ ಗುಡ್ ಥಿಂಗ್. ಕನ್ನಡ ತುಂಬ ಚೆನ್ನಾಗೆ ಅಷ್ಟು ಅವತ್ತಿನ ದಿವಸ ಗೊತ್ತಿರಲಿಲ್ಲ, ನಾನು ನೀಟಾಗಿ ಕಲ್ತು ಹಾಡಿದ್ದಾರೆ. ಸೊ ಒಳ್ಳೇದಾಗಲಿ ಅವ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಎಸ್ ಸರ್, ಕಡೆಯದಾಗಿ ವಿಷ್ಣು ಪ್ರಿಯ ರಿಲೀಸಿಗೆ ರೆಡಿ ಇದೆ, ಆಡಿಯನ್ಸಿಗೆ ಏನು ಹೇಳ್ತೀರಾ ಸರ್? ಇದು ಒಂದು ಪಕ್ಕಾ ಪೈಸಾ ವಸೂಲ್ ಮೂವಿ ಆಗುತ್ತೆ ಅನ್ನೋದಾದ್ರೆ, ಸೊ ಆಡಿಯನ್ಸಿಗೆ ಬನ್ನಿ ಅಂತ ಹೇಳೋದಾದ್ರೆ ಎಲಿಮೆಂಟ್ಸ್ಗಳ ಬಗ್ಗೆ ಕಡೆಯದಾಗಿ ಒಂದು ಮೆಸೇಜ್ ಕೊಟ್ಬಿಡಿ. ವಿಷ್ಣು ಪ್ರಿಯ ಸಿಂಪಲಾಗಿ ನೀಟಾಗಿ ಹೇಳಬೇಕು ಅಂತ ಹೇಳಿದರೆ, ಪ್ರತಿಯೊಬ್ಬರು ಎಲ್ಲ ಸಿನಿಮಾ ಬರೋದೇ ಒಂದು ಎಂಜಾಯ್ಮೆಂಟ್ಗೆ, ಎಂಟರ್ಟೈನ್ಮೆಂಟ್ಗೆ. ಖಂಡಿತವಾಗಿ ಸಿನಿಮಾ ಬಂದಾಗ ಒಂದು ಒಳ್ಳೆ ಲವ್ ಸ್ಟೋರಿ ನೋಡ್ತೀರಾ ಅಂತ ಹೇಳ್ತೀನಿ. ನೋಡ್ತೀರ ಅನ್ನೋಕ್ಕಿಂತ ಒಂದು ಫೀಲ್ ಆಗುತ್ತೆ, ಸಖತ್ತಾಗಿದೆಯಪ್ಪ ಸಿನಿಮಾ ಬರೋದೇ ಎಂಟರ್ಟೈನ್ಮೆಂಟು. ಸೊ ಒಂದು ಒಳ್ಳೆ ಲವ್ ಸ್ಟೋರಿ, ತುಂಬ ದಿವಸ ಆಯಿತು ಒಂದು ಒಳ್ಳೆ ಲವ್ ಸ್ಟೋರಿ ಬಂದು. ಒಂದು 90s ಫೀಲ್, ನೀವು 90s ನೋಡಿಲ್ಲ, ಇವತ್ತಿನ ದಿವಸ ಮಕ್ಕಳು ನೋಡಿಲ್ಲ. ಸೊ ಅವ್ರಿಗೆ 90s ಫೀಲ್ ಕರ್ಕೊಂಡು ಹೋಗ್ತೀವಿ. ಒಂದು ಒಳ್ಳೆ ಲವ್ ಸ್ಟೋರಿ ವಿತ್ ಲಾಟ್ ಆಫ್ ಹೈ ಆ್ಯಂಡ್ ರೋಲರ್ ಕೋಸ್ಟರ್ ಎಮೋಷನ್ಸ್ ಇರುತ್ತೆ. ಅಳಿಸುತ್ತೆ, ನಗ್ಸುತ್ತೆ, ಸಾಯಿಸುತ್ತೆ, ಎಲ್ಲ ಮಾಡುತ್ತೆ. ಸೊ ದಟ್ ಈಸ್ ವಿಷ್ಣು ಪ್ರಿಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚಾಗಿ ಹೇಳೋಕ್ಕಿಂತ ಟ್ರೈಲರ್ ನೋಡೋದು ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಹೇಳೋಕ್ಕಿಂತ ನೀವು ನೋಡಬೇಕು. ಐ ವಿಲ್ ನಾಟ್ ಸೇ ಸಿಂಪ್ಲಿ ಎನಿಥಿಂಗ್. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ನೋಡಿ. ಥ್ಯಾಂಕ್ ಯು. ಕ್ಯಾಮ್ರಾ ಮಾತಾಡೋದು ತುಂಬ ಕಷ್ಟ.